ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಯ 25ನೇ ಕಂತಿನ ಹಣ ಯಾವುದಪ್ಪ ಅಂದರೆ ಅದು ಅಕ್ಟೋಬರ್ ತಿಂಗಳ ಕಂತಿನ ಹಣ ಖಂಡಿತವಾಗ್ಲೂ ಬಿಡುಗಡೆ ಆಗ್ತಾ ಇದೆ. ಯಾವತ್ತು ಬಿಡುಗಡೆ ಆಗ್ತಾ ಇದೆ ಅಂತ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಖಂಡಿತವಾಗ್ಲೂ TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿಯ 25ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ನೋಡಿ. ಯಾರಿಗೆಲ್ಲ ಇನ್ನೂ 24ನೇ ಕಂತಿನ ಹಣ ಬಂದಿಲ್ಲ ನಿಮಗೂ ಕೂಡ ಬಿಡುಗಡೆ ಆಗ್ತಾ ಇದೆ. ಸ್ನೇಹಿತರೆ ನೋಡಿ, ಈಗಾಗಲೇ ಆಲ್ಮೋಸ್ಟ್ ಒಂದು 80% ಜನರಿಗೆ ಗೃಹಲಕ್ಷ್ಮಿಯ 24ನೇ ಕಂತಿನ ಹಣ 2,000 ರೂಪಾಯಿ ಜಮೆ ಆಗಿದೆ ನೋಡಿ. ಈಗ ಸಂಕ್ರಾಂತಿ ಹಬ್ಬ ಕೂಡ ಬರ್ತಾ ಇದೆ. ಹಾಗಾದರೆ ಫೆಬ್ರವರಿ ಮಾರ್ಚ್ ತಿಂಗಳ ಕಂತಿನ ಹಣ ಕೂಡ ಅದ್ರ ಜೊತೆಯಲ್ಲಿ ಬರುತ್ತಾ? ಖಂಡಿತವಾಗ್ಲೂ ಫೆಬ್ರವರಿ ಮಾರ್ಚ್ ತಿಂಗಳ ಕಂತಿನ ಹಣ ಬರಲ್ಲ ಸ್ನೇಹಿತರೆ. ಯಾಕಂದರೆ ನೋಡಿ, ಸರ್ಕಾರ ಇನ್ನು ಮೀಟಿಂಗ್ ಮಾಡಬೇಕಾಗಿದೆ. ಎಲ್ಲ ಸಚಿವರು ಶಾಸಕರನ್ನ ಕರ್ಕೊಂಡು 5,000 ಕೋಟಿ ರೂಪಾಯಿನ ಎಕ್ಸ್ಟ್ರಾ ರಿಲೀಸ್ ಮಾಡಿದಾಗ ಆಗ ನಿಮ್ಮ ಖಾತೆಗಳಿಗೆ ಏನಿದೆ ಇದು 2 ಕಂತಿನ ಹಣ ಬರುತ್ತೆ. ಅಲ್ಲಿವರೆಗೂ ಖಂಡಿತವಾಗ್ಲೂ ಬರಲ್ಲ. ಸಿದ್ದರಾಮಯ್ಯ ಸಾಹೇಬರು ಕೂಡ ಇದನ್ನೇ ಹೇಳಿಕೆ ನೀಡಿರೋದು, ಬೇರೆ ಏನು ಹೇಳಿಕೆ ನೀಡಿಲ್ಲ. ಸ್ನೇಹಿತರೆ ನೋಡಿ, ಸುಮ್ಮನೆ ನಾಳೆ ಬಂದ್ಬಿಡುತ್ತೆ, ನಾಡ್ದು ಬಂದ್ಬಿಡುತ್ತೆ, 2 ಕಂತಿನ ಹಣ ಒಟ್ಟಿಗೆ ಬರುತ್ತೆ ನೋಡಿ, ಇವೆಲ್ಲ ಖಂಡಿತವಾಗ್ಲೂ ಆಗೋದೇ ಇಲ್ಲ. ಖಂಡಿತವಾಗ್ಲೂ ಸದ್ಯಕ್ಕಂತೂ ಗೃಹಲಕ್ಷ್ಮಿಯ ಫೆಬ್ರವರಿ ಮಾರ್ಚ್ ತಿಂಗಳ ಕಂತಿನ ಹಣ ಬಿಡುಗಡೆ ಆಗಲ್ಲ. ಸ್ನೇಹಿತರೆ ನೋಡಿ, ಈಗ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ಖಂಡಿತ ಸಂಕ್ರಾಂತಿ ಹಬ್ಬದ ದಿನ ಅಥವಾ ಅದಕ್ಕಿಂತ ಒಂದು 2-3 ದಿವಸ ಮುಂಚೆನೇ ನಿಮಗೆ ಗೃಹಲಕ್ಷ್ಮಿಯ 25ನೇ ಕಂತಿನ ಹಣ, ಅದು ಅಕ್ಟೋಬರ್ ತಿಂಗಳ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಇದು ಖಂಡಿತ ಗುಡ್ ನ್ಯೂಸ್. ಹೇಗಪ್ಪ ಅಂತೀರಾ ನೋಡಿ, ಹಣಕಾಸು ಇಲಾಖೆ ಈಗಾಗಲೇ ಗೃಹಲಕ್ಷ್ಮಿಯ 25ನೇ ಕಂತಿನ ಹಣಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅಂದರೆ ಈಗ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಕೆ ನೀಡಿದೆ. ಹಾಗಾಗಿ ನಿಮಗೆ ಖಂಡಿತವಾಗ್ಲೂ ಬಿಡುಗಡೆ ಆಗುತ್ತೆ. ನಾವೇ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಇನ್ನೂ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ TV2 ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ.